ಡೇಟ್ಸ್ ಇರೋಂತಹ ತೋಟಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದೊಂದು ಕೂಡ ನೋಡಿ ಎಷ್ಟು ಸೇಫ್ಟಿಯಾಗಿ ಮಾಡಿದ್ದಾರೆ. ರೇಷ್ಮೆ ಮಾಡ್ಬೋದು. ನೋಡಿ ಮಕ್ಕಳು ತಾನೆ ಈಗ ತಾನೇ ಬರ್ತಾ ಇದಾರೆ, ಅವ್ರಂತೂ ಹಿಡಿಯಕ್ಕೆ ಆಗ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಅಂಡ್ ವ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮ್ಗೆ ಕೂಡ ಪ್ರೋತ್ಸಾಹ ಸಿಗುತ್ತೆ. ಇವತ್ತು ಫುಲ್ ಡೇ ಲಾಗ್ ಆಗಿರುತ್ತೆ. ಇವತ್ತು ಬಂದು ಸಂಡೇ, ಇವತ್ತು ಸಣ್ಣದೊಂದು ಫಂಕ್ಷನ್ಗಳಿದ್ವು, 2 ಫಂಕ್ಷನ್ಗೆ ಅಟೆಂಡ್ ಮಾಡಬೇಕು. ಫುಲ್ ಡೇ ಲಾಗ್ ಆಗುತ್ತೆ, ಯಾರು ಕೂಡ ಮಿಸ್ ಮಾಡಿ ನೋಡಿ. ಇನ್ನೊಂದು ಇವತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಅವನು ಯಾರು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಹೋಗೋಣ. ಫಸ್ಟು ಆಲ್ರೆಡಿ ಅವಲೇ ಹೋಗಿ ಕುತ್ಕೊಂಡಿದ್ದಾರೆ ಕಾರಲ್ಲಿ, ನಾನು ಇವಾಗ ಹೋಗ್ಬೇಕು. ಎಲ್ಲ ಕೆಲಸ ಎಲ್ಲ ಮುಗಿದಾಗೆ ಬನ್ನಿ. ಈ ಮಕ್ಕಳು ಉಗಿಸ್ಕೊಳೋದಲ್ಲದೆ ನಮ್ಮನ್ನು ಉಗಿಸ್ತಾರೆ ಅಂತಲೇ ಹೇಳ್ಬೋದು. ಧ್ರುವನು ಹೋಗೋ ಟೈಮಲ್ಲಿ ಚೆನ್ನಾಗಿ ಕಿರಿಕಿರಿ ಮಾಡ್ಕೊಂಡು ಹತ್ಕೊಂಡಿದ್ದ, ಹಾಗಾಗಿ ಹೋಗಿತ್ತಾ ಇದ್ದು ಚೆನ್ನಾಗೆ. ನೋಡಿ ರೂಟ್ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅವ್ರ ಮನೆಗೆ ನಾವು ಹೋಗ್ತಾ ಇರೋದು. ಆಲ್ಮೋಸ್ಟ್ ಯಾರ ಫ್ರೆಂಡ್ಸ್ ಮನೆಗೂ ನಾನು ಹೋಗೋದಿಲ್ಲ. ನಾವು ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇರೋದು. ಫಸ್ಟ್ ಬೊಮ್ಮಸಂದ್ರದಲ್ಲೇ ಇದ್ದರು, ಈಗ ಅವ್ರು ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಅಲ್ಲೇ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಮನೆ ಖಾಲಿ ಮಾಡಿದಾಗಿದ್ದ ಅವ್ರ ದರ್ಶನ ಅಂತೂ ಹಾಗೇ ಇರಲಿಲ್ಲ. ತುಂಬ ಡೈಲಿ ಅಂದರೂ ನಾವು ವಾಕಿಂಗ್ ಮಾಡಿಕೊಂಡು ಜೊತೆಗಿದ್ದವರು ಈಗ ಎಲ್ಲ ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ. ಹಾಗಾಗಿ ಹೇಗಿದ್ರು ಅವ್ರ ಮನೆ ಫಂಕ್ಷನ್ ಇತ್ತು, ಇನ್ವೈಟ್ ಮಾಡಿದ್ರು. ಹಾಗಾಗಿ ನಮ್ಮ ಮನೆಯವರು ಅವ್ರು ಕೇಳಿದ್ರು ಫೋನ್ ಮಾಡಿ. ಹಾಗಾಗಿ ನಮ್ಮ ಮನೆಯವರು ಇಲ್ಲ ಅಂದೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲೂ ಕರ್ಕೊಂಡು ಹೋಗಲ್ಲ, ಪಾಪ ಕೆಲಸ ಎಲ್ಲ ಇತ್ತು, ನನಗೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಇನ್ನು ಹೋಗೋ ರೂಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹಳ್ಳಿ ಸೈಡೆಲ್ಲ ತುಂಬ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಬೇಗನೆ ರೀಚ್ ಆಗಿಬಿಡ್ಬೋದು. ಇನ್ನು ಹೋಗ್ತಾನೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಹೋಗಿದ್ದೆ, ಪುರೋಹಿತರಿಗೆ ಶಾಕ್ ಆಗೋಯ್ತು. ಯಾಕಂದರೆ ಬೊಮ್ಮಸಂದ್ರದಲ್ಲಿರೋರು ಇಲ್ಲಿಗೆ ಹೆಂಗೆ ಬಂದುಬಿಟ್ರಪ್ಪ, ದೇವಸ್ಥಾನಕ್ಕೆ ಅಲ್ಲಿಗೆ ಬರ್ತಿದ್ರು, ಇಲ್ಲಿಗೆ ಬಂದುಬಿಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಫ್ರೆಂಡಿಗೆ ಕೇಳ್ತಾ ಇದ್ದಾರೆ, ಓ ರಿಲೇಟಿವ್ಸ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು. ಆ್ಯಕ್ಚುಲಿ ನನಗೂ ಹಂಗೆ ಅನ್ನಿಸ್ತು, ನನಗೂ ಕೂಡ ಶಾಕ್ ಆಯಿತು ಪುರೋಹಿತರು ನೋಡಿಬಿಟ್ಟು. ಹೊರಗಡೆಯಿಂದನೇ ಈ ಪುರೋಹಿತರು ವಾಯ್ಸ್ ಬರ್ತಿದ್ದಲ್ಲಪ್ಪ ಅಂತ ಹೇಳ್ಬಿಟ್ಟು ಒಳಗಡೆ ಬಂದು ನೋಡಿದ್ರೆ ಇವರೇ ಆಗಿದ್ರು. ಆ ಕಡೆ ನಮಗೆ ಫೇವ್ರೇಟ್ ಪುರೋಹಿತ ಅಂತಲೇ ಹೇಳ್ಬೋದು. ಅಲ್ಲಿ ತುಂಬಾ ಅದ್ಭುತವಾಗಿ ಶಿವನ ಟೆಂಪಲ್, ಚಾಮುಂಡೇಶ್ವರಿ ಟೆಂಪಲ್ ಎಲ್ಲ ನೀವು ನೋಡೇ ಇರ್ತೀರ. ಆ ದೇವಸ್ಥಾನದಲ್ಲಿ ಪುರೋಹಿತರು ಆಗಿ ಇವ್ರು ಕೆಲಸ ಮಾಡುವಂಥವ್ರು ಆಗಿರ್ತಾರೆ. ಅವರು ಇವ್ರನ್ನ ಇಲ್ಲಿ ನೋಡಿ ನನಗೆ ಕೂಡ ಶಾಕ್ ಆಗುತ್ತೆ, ಎಸ್ಪೆಷಲಿ ಹೇಳಬೇಕಂದ್ರೆ. ಹಾಯ್ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಹಾಗಾಗಿ ತೋಟ ನೋಡೋಣ ಅಂತ ಬಂದ್ವಿ. ತೋಟ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಫಸ್ಟ್ ಟೈಮ್ ನಾವು ಆ ಡೇಟ್ಸ್ ಇರೋಂತಹ ತೋಟಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದೊಂದು ಕೂಡ ನೋಡಿ ಎಷ್ಟು ಸೇಫ್ಟಿಯಾಗಿ ಮಾಡಿದ್ದಾರೆ. ಏನು ಉದ್ರೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಏನಕ್ಕೆ ಮಾಡಿರೋದು? ಒಂದು ಉದುರೋಗಬಾರ್ದು ಅಂತ, ಇನ್ನೊಂದು ರೋಗಗಳು ಬರಬಾರ್ದು ಅಂತ, ಇನ್ನೊಂದು ಊಜಿಗಳು ಹೋಗಿ ಕುಕ್ಕಬಾರ್ದು ಅಂತ. ನೋಡಿ ಇಲ್ಲಿ ರೋಗಗಳು ಬರಬಾರ್ದು ಅಂತ ಎಲ್ಲ ಎಷ್ಟು ಸೇಫ್ಟಿಯಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಒಂದೊಂದು ಗಿಡ ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾ ಇದೆ, ಸುಂದರವಾಗಿ ಇದೆ. ನೋಡೋಣ. ಅದು ಕಿತ್ತಾಕಿರ್ತಾರೆ. ಇರು ಸಂಧ್ಯಾ, ನೀನು ಬರಬೇಕಾದ್ರೆ ನಾನು ಮುಂದೆ ಹೋಗ್ಬೇಕು. ಒಂದು ಉದ್ರೋಗ್ಬಾರ್ದು ಅಂತ ಒಂದು ಕಾರಣ, ಇನ್ನೊಂದು ಕಾಯಿಲೆ ಇವಾಗ ರೋಗಗಳೆಲ್ಲ ಬೀಳ್ತಾವಲ್ಲ ಡೇಟ್ಸು, ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಎಷ್ಟು ಜೋಪಾನವಾಗಿ ಮಕ್ಕಳನ್ನ ಹೇಗೆ ಕೇರ್ ಮಾಡ್ತಾರೋ ಅದೇ ರೀತಿಯಾಗಿ ಡೇಟ್ಸ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾರೆ ನೋಡಿ. ಏನ ನೋಡಿ, ನಮ್ಮ ಮನೆಯವರು ಸವಿತಾ ಇದ್ದಾರಂತೆ. ಈ ಸುಂದರವಾದ ವಾತಾವರಣದಲ್ಲಿ ನಮ್ಮ ಮನೆಯವರು ಒಬ್ಬರೇ ಓಡಾಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ. ನೀವು ಬನ್ನಿ ಅಲ್ಲ ರೀ, ಎಲ್ಲಿ ಈ ಕಡೆ ತಿರ್ಗೋ, ಇಲ್ಲಿ ತೋರಿಸಿಲಿ ನೋಡಿ ರೀ. ಒಂದು ಪೋಸ್. ಇದು ಝೂಮ್ ಹಾಕೋಣ, ಇದರಲ್ಲಿ ಝೂಮ್ ಹಾಕೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಲ್ಲ ಕಡೆನೂ ಡೇಟ್ಸು.
ನಾನು ಡೇಟ್ಸ್ ಗಿಡ ನೋಡಿದ್ದು ಫಸ್ಟ್ ಟೈಮ್ ಅನಿಸುತ್ತೆ ಮೇ ಬಿ. ನಾನು ಡೇಟ್ಸ್ ಗಿಡನೇ ನೋಡಿಲ್ಲ, ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ತೋಟದಲ್ಲಿ ನೋಡ್ತಾ ಇದ್ದೀನಿ. ನನ್ನ ಮಕ್ಕಳಂತೂ ನನಗೆ ಕೈಗೇನೆ ಸಿಗ್ತಾ ಇಲ್ಲ, ಅವ್ರದ್ದೇ ಒಂದು ಪ್ರಪಂಚ ಆಗಿಬಿಟ್ಟಿದೆ. ನನ್ನ ಮಕ್ಕಳಂತೂ ನನ್ನ ಕೈಗೇನೆ ಸಿಗ್ತಾ ಇಲ್ಲ, ಇದು ಅವ್ರದ್ದೇ ಒಂದು ಪ್ರಪಂಚ ಆಗಿಬಿಟ್ಟಿದೆ. ಯಾಕಂದರೆ ಒಂದು ತೋಟದ ವಾತಾವರಣ ನಮ್ಮದು ಒಂದು ಡ್ರೀಮ್ ಆಗಿತ್ತಿದ್ದು. ಯಾಕಂದರೆ ನಾವು ಫ್ಯೂಚರಲ್ಲಿ ಇದೇ ರೀತಿ ಇರ್ತೀವಿ ಅನಿಸುತ್ತೆ. ಯಾಕಂದರೆ ತೋಟದ ಮಧ್ಯದಲ್ಲಿ ನಾವು ಇರುವಂತಹ ನಮ್ಮ ಮನೆಯವ್ರಿಗೆ ಆಸೆ ಅದು. ಹಂಗಾಗಿ ತೋಟ ವಾತಾವರಣದಲ್ಲಿ ಇರಬೇಕಂತ ಆಸೆ, ಫ್ಯೂಚರ್ ಪ್ಲ್ಯಾನಿಂಗ್ ಅದೇ. ಏನಿದ್ರು ಬೆಂಗಳೂರು ಬಂದು ಜೀವನ ಮಾಡೋಕ್ಕೆ ಪ್ರೆಸೆಂಟ್ ಅಷ್ಟೇ, ಈಗ ಜೀವನ ಒಂದು ಕಟ್ಕೊಳೋದಕ್ಕಷ್ಟೇ. ಇನ್ನು ಊರಿಗೆ ಹೋದ್ಮೇಲೆ ನಾವು ಇದೇ ರೀತಿಯಲ್ಲಿ ತೋಟದ ಮಧ್ಯೆಯಲ್ಲಿ ಮನೆ ಮಾಡಿಕೊಂಡು ಇರಬೇಕು ಅನ್ನೋದು ಪ್ಲ್ಯಾನಿಂಗು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಧ್ರುವನ್ ಚಿನ್ಮಯ್ ನೋಡಿ, ಮಕ್ಕಳು ಈಗ ತಾನೇ ಬರ್ತಾ ಇದ್ದಾರೆ. ಅವರಂತೂ ಹಿಡಿಯೋಕ್ಕೆ ಆಗ್ತಾ ಇಲ್ಲ. ತುಂಬ ದಿನಗಳ ನಂತರ 4 ಜನ ಒಟ್ಟಿಗೆ ಆಗಿದ್ದಾರೆ ನೋಡಿ, 1 by 1 ಬರ್ತಾ ಇದ್ದಾರೆ. ಎಷ್ಟು ಖುಷಿ ಆಗೈತೆ ಎಲ್ಲ ಸೇರಿ. ರತನ್ ಮಾತಾಡೋ. ಮಕ್ಳಿಗಂತೂ ಓಡ್ತಾ ಇದ್ದಾರೆ ನೋಡಿ. ಎಷ್ಟು ಮಕ್ಕಳಿಗೆ ಈ ಥರ ವಾತಾವರಣ ತುಂಬಾ ಇಷ್ಟ ಆಗುತ್ತೆ. ನಿಧಾನ ಕೊಡ್ರಿ, ನಿಧಾನ ಚಿನ್ಮ, ನಿಧಾನ. ಹಾಯ್ ನವನೀತ್, ನಿಧಾನ. ರತನ್, ಡೇಟ್ಸ್ ಕೊಡಲ್ವಾ ನಮಗೆ? ಮನೆಗೈತಾ? ಇಲ್ಲಿ ಕೇಳಲ್ವಾ ನೀನು? ಗಾಡಿ ಅವೆಲ್ಲ ಮಾಡಬಾರ್ದಮ್ಮ, ಅದು ಪಾಪ ನೋವಾಗುತ್ತೆ. ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಗೊತ್ತೀಯ ನೀನು? ನೋಡು, ಡೇಟ್ಸ್ ಕಿತ್ಕೋಬೇಕು ಅಂತ ಪ್ಲ್ಯಾನಿಂಗ್ ಆಗ್ತಾ ಇದ್ದಾರೆ. ಬಟ್ ಎಲ್ಲ ಮೇಲೆ ಇದೆ ಡೇಟ್ಸ್ ಎಲ್ಲ, ಹಾಗಾಗಿ ಕೀಳೋದಕ್ಕಾಗೋದಿಲ್ಲ. ಈಗ ಎಲ್ಲೋಯ್ತು ಅಪ್ಪ? ಎಲ್ಲೋಯ್ತು ಅಂಕಲು? ಇದ್ದಾರೆ ತೋಟದಲ್ಲಿ ಎಲ್ಲ ಇತ್ತು ಅಂದರೆ ಹೇಳ್ರಿ ಮನೆಯವರು. ಈಗ ತಾನೇ ಡೈಲಾಗ್ ಹೇಳೋದು, ತೋಟದಲ್ಲಿ ಎಲ್ಲ ಬೆಳ್ಕೊಂಡು ಅವರೇ ತಿನ್ಬೋದು ಅಂತ. ಇನ್ನು ಬೆಂಗಳೂರಲ್ಲೆಲ್ಲ ಕೆಮಿಕಲ್ ತರಕಾರಿಗಳು ಸಿಗುತ್ತೆ ನೋಡಿ. ಈ ಥರ ತೋಟ ಇದ್ಬಿಟ್ಟು ನಾವೇ ಬೆಳ್ಕೊಂಡು ನಾವೇ ತಿನ್ಬೋದು ಅಂತ ಹೇಳಿಬಿಟ್ಟು ನೋಡಿ ಅಂಕಲ್ ಬಂದರು. ನೀವೆಷ್ಟೊತ್ತು ಬಂದ್ರ? ಇನ್ನು ತೋಟ ಎಲ್ಲ ನೋಡಿದ್ದಾಯಿತು. ಸ್ವಲ್ಪ ಹೋಗಿ ಇನ್ನು ಪೂಜೆ ನಡೀತಾ ಇದೆ, ಇನ್ನೊಂದು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ತೋಟ ನೋಡ್ಕೊಂಡು ಹೋಗ್ಬಿಡೋಣ, ತಿರ್ಗಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ನೋಡೋದಕ್ಕೆ ಬಂದ್ವಿ. ಇನ್ನು ಡೌನ್ ಎಲ್ಲ ಇದೆ ಅಂತ, ತುಂಬ ಚೆನ್ನಾಗಿದೆ ತೋಟ, ಮಾತ್ರ ಮಸ್ತ್ ಇದೆ ಅಂತಲೇ ಹೇಳ್ಬೋದು. ಈ ಥರ ತೋಟ ಇದ್ದರೆ ನಿಜವೂ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ಪೂಜೆ ಎಲ್ಲ ಮುಗೀತು, ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ. ಊಟ ಆದಮೇಲೆ ಗ್ರೀನ್ ಹೌಸ್ ನೋಡೋಣ ಅಂತ ಹೇಳಿದ್ರು ನನ್ನ ಫ್ರೆಂಡ್. ಹಾಗಾಗಿ ಎಲ್ಲ ಊಟ ಮಾಡ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಊಟ ಮಾಡ್ಕೊತಾ ಇದ್ದೀವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ. ಊಟ ಎಲ್ಲ ಮಾಡಿಕೊಂಡು ನಾವು ನೋಡೋಕೆ ಬಂದಿದ್ದೆ ಗ್ರೀನ್ ಹೌಸ್. ಎಷ್ಟು ಸಖತ್ತಾಗಿದೆ ಗೊತ್ತಾ. ನಾನು ಹುಡ್ತಾಗಿಂದ ಫಸ್ಟ್ ಟೈಮ್ ಅನ್ಸುತ್ತೆ ನೋಡಿದ್ದು. ನಾನಂತೂ ನೋಡೇ ಇರಲಿಲ್ಲ ಕ್ಯಾಪ್ಸಿಕಮ್. ಈ ಪ್ರತಿಯೊಂದು ತರಕಾರಿ ಕೂಡ ನಾನು ಬೆಳೆಯೋದು ನೋಡಿಲ್ಲ, ಇದುವರೆಗೂ ಬೆಳೆ ಮಾಡೋದು ಹೇಗೆ ಬೆಳೀತಾರೆ ಅದೆಲ್ಲ ನೋಡಿಲ್ಲ. ಫಸ್ಟ್ ಟೈಮ್ ಇಲ್ಲಿ ನೋಡಿದ್ದು. ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು ನಮ್ಮ ಫ್ರೆಂಡು, ಯಾವ ಥರ ಹಾಕ್ತಾರೆ, ಎಷ್ಟು ದಿನಕ್ಕೊಂದು ಸತಿ ಔಷಧಿ ಹೊಡಿಬೇಕು ಅಂತ ಪ್ರತಿಯೊಂದನ್ನು ಹೇಳ್ತಾಯಿದ್ರು. ಇದು ಗುಂಚಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ರೆಡ್ ಕ್ಯಾಪ್ಸಿಕಮ್ ಕೂಡ ಇದೆ, ಗ್ರೀನ್ ಕೂಡ ಇದೆ. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಈ ಥರ ಒಂದು ವಾತಾವರಣದಲ್ಲಿ ಇರೋದೇ ಒಂದು ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ನಾವು ಒಳಗಡೆ ಹೋಗ್ತಾನೆ ಫುಲ್ಲು ಸೆಕೆ ಅಂತಲೇ ಹೇಳ್ಬೋದು. ಫುಲ್ ಹೀಟ್ ಜನ್ರೇಟ್ ಆಗ್ತಾ ಇದೆ. ಯಾಕಂದರೆ ಕ್ಯಾಪ್ಸಿಕಮ್ ಫುಲ್ಲು ನೋಡಿ ಮೇಲ್ಗಡೆ ಎಲ್ಲ ಯಾವ ಥರ ಕವರ್ ಮಾಡಿದ್ದಾರೆ ಅಂತ ನೋಡ್ಬೋದು. ಫುಲ್ ಹೀಟ್ ಆಗಿ ಇರಬೇಕಂತ, ಆವಾಗಲೇ ಕ್ಯಾಪ್ಸಿಕಮ್ ಚೆನ್ನಾಗಿ ಬರೋದು. ನಮ್ಮ ಮನೆಯವ್ರಿಗೆ ಈ ಥರ ವಾತಾವರಣದಲ್ಲಿ ಹೊಲಗಳ ಮಧ್ಯೆ ಮನೆ ಮಾಡ್ಕೊಂಡು ಇರಬೇಕಾದದು ಅವ್ರ ಡ್ರೀಮ್ ಹೌಸು. ಹಂಗಾಗಿ ಅವರಿಗೆ ತುಂಬ ಈ ಥರ ಎಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಇನ್ನು ನನ್ನ ಫ್ರೆಂಡ್ ಇಷ್ಟು ದಿನ ಬೊಮ್ಮಸಂದ್ರದಲ್ಲಿದ್ದರು, ಈಗ ಅವ್ರ ನೇಟಿಗೆ ಬಂದು ಸೆಟಲ್ ಆಗಿದ್ದಾರೆ. ದಿನ ಎದ್ದು ಈ ಥರ ನೇಚರ್ ನೋಡ್ತಾರಲ್ಲ ಅವರೇ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಗಾಳಿ, ಫ್ರೆಶ್ ನೇಚರ್ ಎಲ್ಲ ತೊಗೊಳ್ತಾ ಇದ್ರೆ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಮನೆ ಸುತ್ತಲೂ ಇದೇ ರೀತಿ ವಾತಾವರಣದಿಲ್ಲದೆ ಮಧ್ಯದಲ್ಲಿ ಒಂದು ಮನೆ ಇದ್ದಾಗ ಎಷ್ಟು ನಮಗೆ ಒಂದು ಸ್ವರ್ಗ ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದು ಈ ಥರ ನೇಚರ್ ನೋಡ್ಬೇಕಾದ್ರೆ. ಆದರೆ ನನಗೊಂದು ಡೌಟ್ ಬಂತು, ಯಾಕಂದರೆ ಈ ಥರ ವಾತಾವರಣ ಇದ್ದಾಗ ಒಬ್ಬರೇ ಇದ್ದಾಗ ಭಯ ಆಗಲ್ವ ಅಂತ ಕೇಳಿದೆ. ಏನಕ್ಕೆ ಭಯ, ನಮ್ಮದೇ ಮನೆ ಅಂತ ಅಷ್ಟು ಎನರ್ಜೆಟಿಕ್ ಆಗಿ ಹೇಳಿದ್ರು. ತುಂಬಾ ಖುಷಿ ಆಯಿತು.
ಅವರಿಗೆ ಇದು ಡ್ರೀಮ್ ಆಗಿತ್ತು ಅಂತಲೇ ಹೇಳ್ಬೋದು. ಬೊಮ್ಮಸಂದ್ರಲ್ಲಿದ್ದಾಗ ಯಾವಾಗ ತೋಟಕ್ಕೆ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ವಾರನೂ. ಈಗ ಬಂದು ಇಲ್ಲೇ ಸೆಟಲ್ ಆಗಿರೋದಕ್ಕೆ ತುಂಬ ಅವರಂತೂ ಹ್ಯಾಪಿ ಆಗಿದ್ದಾರೆ. ಯಾರ್ದು ತೊಂದರೆ ಇಲ್ಲ, ಯಾರ್ದು ಕಿರಿಕಿರಿ ಇಲ್ಲ ಅಂತ ಹೇಳ್ತಾರೆ. ತುಂಬ ಖುಷಿಯಾಗಿದ್ದಾರೆ. ಯಾವಾಗೂ ಇದೇ ರೀತಿಯಾಗಿ ಖುಷಿಯಾಗಿರಲಿ, 100 ಕಾಲ ಇದೇ ರೀತಿ ಸುಖವಾಗಿ ಬಾಳಲಿ ಅಂತ ಹೇಳ್ತಾ, ನನಗಂತೂ ತುಂಬಾ ಖುಷಿ ಆಯಿತು. ಅವ್ರಿಗೆ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್. ಈ ಥರ ವಾತಾವರಣ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಕೂಡ ಇನ್ವೈಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ಫುಲ್ ಅಂತಲೇ ಹೇಳ್ಬೋದು. ಈ ಥರ ನೇಚರ್ ನೋಡಬೇಕು ಅಂದರೆ ನಾವು ಕೇರಳ, ಊಟಿ ಎಲ್ಲ ಕಡೆ ಹೋಗಬೇಕಾಗುತ್ತೆ. ಇಲ್ಲಿ ನಾವು ಅವರ ಹಳ್ಳಿ ಕಡೆ ಎಲ್ಲ ಹೋಗ್ಬೇಕಾದ್ರೆ ಇದೇ ರೀತಿಯಾಗೇ ಇತ್ತು ವಾತಾವರಣ ಎಲ್ಲ. ಫುಲ್ ಎಲ್ಲಿ ನೋಡಿದ್ರು ನೋಡ್ಬೋದು, ಇಲ್ಲಿ ಎಲ್ಲ ಬೆಳೆಗಳನ್ನೇ ಹಾಕ್ತಾ ಇದ್ದಾರೆ. ಈ ಥರ ಫಲವತ್ತಾದ ಭೂಮಿನ ಏರ್ಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ತುಂಬ ಬೇಜಾರಾಯಿತು ಇದಂತೂ ಕೇಳಿ. ಯಾಕಂದರೆ ಇದು ನೀರಾವರಿ ಇರುವಂತಹ ಪ್ಲೇಸು. ಹಂಗಾಗಿ ಈ ಥರ ಪ್ಲೇಸಸ್ನೆಲ್ಲ ಇದು ಮಾಡಿದ್ರೆ ಮುಂದಕ್ಕೆ ನಾವು ಕೆಮಿಕಲ್ ಆಹಾರ ಇನ್ನೂ ಕೆಮಿಕಲ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಆರ್ಟಿಫಿಷಿಯಲ್ ತರಕಾರಿಗಳು ಬಂದುಬಿಡ್ತವೆ. ಆಮೇಲೆ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸುತ್ತೂರ ಇದೇ ರೀತಿಯಾಗೇ ಇದೆ ವಾತಾವರಣ. ಇನ್ನು ನಾವು ಕೂಡ ಎಲ್ಲವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ, ಮನೆಗೆ ಹೋಗಬೇಕು. ಇನ್ನೂ ಒಂದು ಫಂಕ್ಷನ್ ಇತ್ತು, ಅದು ಕೂಡ ಹೋಗಬೇಕು ಅಂತ ಹೇಳಿಬಿಟ್ಟು ಬೇಗನೆ ಬಿಟ್ಟು ಅಲ್ಲಿಂದ. ಇನ್ನು ಮಳೆ ಬರೋ ವಾತಾವರಣ ಕೂಡ ಆಗಿತ್ತು. ಹಾಗಾಗಿ ಬೇಗ ಹೋದರೆ ಇನ್ನು ಅವ್ರ ಮನೆಗೂ ಗೃಹಪ್ರವೇಶಕ್ಕೆ ಹೋಗ್ಬೋದು. ನಾವು ಅಲ್ಲಿ ಹೋಗೋಷ್ಟಕ್ಕೆ ಎಲ್ಲ ಕೂಡ ಮುಗ್ದೋಗಿತ್ತು ಫಂಕ್ಷನು. ಅದೊಂಥರ ಬೇಜಾರಾಗೋಯ್ತು. ಇನ್ನು ನಮ್ಮ ಮನೆಯಿಂದ ಇಲ್ಲಿ ಹಳ್ಳಿ ಇದ್ದಿದ್ದು 1 ಅವರ್ ಆಗ್ತಿತ್ತು. ಹಾಗಾಗಿ ನಮ್ಮ ಮನೆಗೆ ಹೋಗ್ತಾನೆ ನಾನು ಕೂಡ ಮತ್ತೆ ರೆಡಿ ಆಗಿಬಿಟ್ಟು ಸ್ವಲ್ಪ ಟಚಪ್ ಎಲ್ಲ ಮಾಡ್ಕೊಬಿಟ್ಟು ನಾನು ಚಿನ್ಮಯ್ ಧ್ರುವನ್ ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಬರಲ್ಲ, ನೀನು ತಾನೇ ಇನ್ವೈಟ್ ಮಾಡಿರೋದು, ನೀನೇ ಹೋಗು ಅಂತ ಹೇಳ್ಬಿಟ್ಟು ನಾವು 3 ಹೋಗ್ತಾ ಇದ್ದೀವಿ. ನಾನು ಧ್ರುವನ್ ಚಿನ್ಮಯ್ ಹೋಗ್ತಾ ಇದ್ದೀವಿ. ಇನ್ನು ಹೋಗೋ ಅಷ್ಟೊತ್ತಲ್ಲಿ ಹೇಗಾಗಿತ್ತು ಅಂತ ನೋಡಿದ್ರೆ ನಿಮಗೂ ನಗು ಬಂದುಬಿಡುತ್ತೆ. ಯಾಕಂದರೆ ಎಲ್ಲ ಮುಗ್ದೋಗಿತ್ತು ಫಂಕ್ಷನು. ನಾವು ಹೋಗಿದ್ದು ಆಲ್ರೆಡಿ 3:30 ಆಗಿತ್ತು. ಬೆಳಗ್ಗೆ 10 ಗಂಟೆಗೆ ಹೇಳಿದ್ದು ಟೈಮಿಂಗ್ಸ್ ಬಂದು ಡಾಕ್ಟ್ರು. ನಾವು ಹೋಗ್ತಾನೆ ಡಾಕ್ಟ್ರು ಇಂಚೆಪ್ಗೆ వచ్చేది ಎಂತ ಇದು ಟೈಮು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ಇಲ್ಲೇದು ಮ್ಯಾಮ್ ಬೇರೆ ದಿಕ್ಕೆ ಪೋಯಿಂಡಮ್ಮ ಅಂತ ಹೇಳಿದ್ದಕ್ಕೆ ಅವನ ಸರಿ ಅಂತ ಹೇಳಿಬಿಟ್ಟು ಮನೆಯೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ಕೆಲಸ, ಆಮೇಲೆ ದಿನಗಳು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಹೀಗೆ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಕೂಡ ಫಿನಿಶಿಂಗ್ ಎಲ್ಲ ಬಾಕಿ ಇದೆ ಮನೆಯದು. ನೋಡ್ಬೋದು ದೇವ್ರನ್ನೆಲ್ಲ ಕುಂಗಿಸಿ ಸಿಂಪಲ್ಲಾಗಿ ಪೂಜೆ ಮಾಡಿ ಎಲ್ಲ ಮುಗಿಸಿದ್ದಾರೆ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ನಮ್ಮ ಚಾನಲ್ನ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮರಿದೆ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಒಳ್ಳೊಳ್ಳೆ ರೆಸಿಪಿ ಹೊಂದಿಗೆ ನಿಮ್ಮೊಟ್ಟಿಗೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್